ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಸುಸಂಮೋದ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದೆ ನಾವು 22ನೇ ಎಪಿಸೋಡ್ನಲ್ಲಿ ಸುಮಾರು 490 ಪ್ರಶ್ನೆಗಳವರೆಗೆ ಚಿಂತನೆಯನ್ನು ನಡೆಸಿದ್ದೇವೆ. ಇದೀಗ 23ನೇ ಎಪಿಸೋಡ್ನಲ್ಲಿ 491ರಿಂದ ಪ್ರಶ್ನೆ ಸಂಖ್ಯೆ ಚಿಂತನೆ ಮುಂದುವರಿಸೋಣ. ಐಲೋಪಾಖ್ಯಾನ ಹೇಳಿದ ಕೃಷ್ಣ ಉದ್ಧವನಿಗೆ ಸ್ತ್ರೀ ವ್ಯಾಮೋಹವನ್ನು ಕಳೆದುಕೊಳ್ಳುವುದು ವೆರಿ ಇಂಪಾರ್ಟೆಂಟ್. ಅದರಷ್ಟು ಮನಸ್ಸು ಹಾಳಾಗತಕ್ಕಂಥದ್ದು ಬೇರೆ ಯಾವುದರಿಂದಲೂ ಅಲ್ಲ ಅನ್ನುವ ಹಿನ್ನೆಲೆಯಲ್ಲಿ ಐಲೋಪಾಖ್ಯಾನವನ್ನು ಹೇಳಿದ್ದಾನೆ. ಏನಿದು ಐಲೋಪಾಖ್ಯಾನ ಅಂದರೆ? ವೈವಸ್ತು ಮನುವಿನ ಪುತ್ರ ಸುದ್ಯುಮ್ನ, ನಾವೀಗ ಮನ್ವಂತರದಲ್ಲಿದ್ದೇವೆ. ಈ ಮನ್ವಂತರ ಅಧಿಪತಿ ವೈವಸ್ತು ಮನು, ಅವನ ಮಗ ಸುದ್ಯುಮ್ನ. ಅವನು ಇಲ ಆದಾಗ ಅವಳಲ್ಲಿ ಬುಧನಿಂದ ಹುಟ್ಟಿದವನು ಪುರೂರವ. ಇಲೆಯ ಮಗನಾದುದರಿಂದ ಈತ ಐಲ. ಇವನ ಸ್ವಾನುಭವ ಕಥನವೇ ಐಲೋಪಾಖ್ಯಾನ. ಈ ಪುರೂರವನ ಅನುಭವ ಕಥನ ಭಾಗ 1 ಅದರಲ್ಲಿ ನೋಡುವಂತಾಗಿದ್ದರೆ, ಪುರೂರವನು ಊರ್ವಶಿಯ ಅಧರಾಮೃತಪಾನ ಏಕಾಂತ ವಾಸಗಳೊಂದಿಗೆ ಅವಳ ಪ್ರೇಮ ಪಾಶದಲ್ಲಿ ಸಿಲುಕಿದನು. ನಿರ್ದಯಿಯಾಗಿ ತನ್ನನ್ನು ತೊರೆದು ಹೊರಟ ಊರ್ವಶಿಯನ್ನು ಪುರೂರವ ಹಿಂಬಾಲಿಸಿದ. ಅವನು ಉಟ್ಟ ಬಟ್ಟೆ ಬಿದ್ದು ಬಿಟ್ಟಿದ್ದು ಬುದ್ಧಿ ನೆಟ್ಟಗಿರದ ಹುಚ್ಚನಂತಾದ ಅವನಿಗೆ ತಿಳಿಯಲಿಲ್ಲ. ಅಷ್ಟರ ಮಟ್ಟಿಗೆ ಅವಳ ಮೋಹ ಕಾಡಲಿಕ್ಕೆ ಪ್ರಾರಂಭ ಆಗಿತ್ತು. ಚಕ್ರವರ್ತಿ ಸಾರ್ವಭೌಮ ಮಹಾಬಲ ಅನಿಸಿದ ಈ ವ್ಯಕ್ತಿ ಹೆಣ್ಣಿನ ಹಂಬಲದಿಂದ ಆದ ದುರ್ಬಲ, ಆಟದ ಗೊಂಬೆಯಂತಾದ. ಊರ್ವಶಿಯ ಸಲಹೆಯಂತೆ ಯಾಗ ಮಾಡಿ ಊರ್ವಶಿಯ ಲೋಕ ಸೇರಿ ಅವಳೊಂದಿಗೆ ವಿಹರಿಸಿದರೂ ಅವನ ಕಾಮತೃಷೆ ತಣಿಯಲಿಲ್ಲ. ಈ ಪುರೂರವನ ಅನುಭವ ಕಥನವನ್ನೇ 2ನೇ ಭಾಗದಲ್ಲಿ ಮುಂದುವರೆದು ನೋಡುವಂತಾಗಿದ್ದರೆ, ಜ್ಞಾನೋದಯಗೊಂಡ ಬಳಿಕ ಪುರೂರವ ಮನಸ್ಸಿನಲ್ಲಿ ಹೀಗೆಂತ ಅಂದ್ಕೊಂಡಂತೆ, ನಾನು ಹರಿಯನ್ನು ಮರೆತುದರಿಂದ ಹಗ್ಗವನ್ನು ಹಾವೆಂದು ಭ್ರಮಿಸಿದವನಂತೆ ಆ ಹೆಣ್ಣು ಅಂದರೆ ಕಶ್ಮಲ ದುರ್ಗಂಧಮಯ ಅಂಥ ಹೊಲಸದಲ್ಲಿ ರೂಪ ಲಾವಣ್ಯ ಕಲ್ಪಿಸಿಕೊಂಡು ಎಂಥ ಭ್ರಮೆಗೆ ಸಿಲುಕಿದೆ. ಎಂಥ ನನ್ನ ದುರ್ಬುದ್ಧಿ. ಹೆಣ್ಣಿನ ನಗುಮೊಗ ಮುದ್ದು, ದೇಹ ರಕ್ತ ಮಾಂಸಾದಿಗಳ ಮುದ್ದೆ, ಅಲ್ಲಿ ಬಿದ್ದು ಹೊರಳಾಡಿದ ನಂತರ ಪಶು ಕ್ರಿಮಿಗಳಿಗೇನು ಅಂತರ? ಪುರುಷಾರ್ಥ ಅಂದರೆ ಮೋಕ್ಷ ಸಾಧನ. ಈ ಮಾನವ ಶರೀರವನ್ನು ಅನ್ಯಾರ್ಥ ಅಪಾರ್ಥ ಮಾಡಿಕೊಂಡು ಅನರ್ಥಕ್ಕೆ ಈಡಾಗಬಾರದು. ಮನಸ್ಸು ಇಂದ್ರಿಯಗಳು ಎಂತೆಂತಹ ಜ್ಞಾನಿಗಳಿಗೂ ಸಹಿತ ವಿಶ್ವಾಸಾರ್ಹವಲ್ಲ. ಹೆಣ್ಣಿನ ಆಸೆಯು ಮನ ಕಲಕುವುದರಿಂದ ಅದನ್ನು ತೊರೆಯಬೇಕು ಎಂದು ಪುರೂರವನು ನಿರ್ಧರಿಸಿ ಹರಿಧ್ಯಾನಗೈದು ಬಂಧಮುಕ್ತನಾಗಿದ್ದಾನೆ. ಈ ಮಾತನ್ನು ಉದ್ಧವನಿಗೆ ಕೃಷ್ಣ ಹೇಳ್ತಾನೆ. ಸಜ್ಜನ ಸಂಘ ಲಿಂಗದೇಹ ಭಂಗ, ವಿಷಯಾಸೆ ತ್ಯಾಜ್ಯ. ವಿಷಯಾಸೆ ಸಂಗಿಗಳ ಸಂಘವೂ ತ್ಯಾಜ್ಯ. ವಿಷಯ ವಿರಕ್ತಿ ಹರಿಭಕ್ತಿ ಹೊಂದಿದವರು ಸಜ್ಜನರು. ಅವರು ಹರಿಯನ್ನು ಬಲ್ಲರು, ಹರಿಗೆ ಸಲ್ಲದುದನ್ನು ಒಲ್ಲರು. ಹರಿಪರರಾದ ಇವರ ಸಂಘದಿಂದ ಅಜ್ಞಾನವಿಲ್ಲ, ಸಂಸಾರ ಭಯವಿಲ್ಲ. ಮಾತ್ರವಲ್ಲ, ದೊರೆಯುವುದು ಯಾವುದೂ ಇಲ್ಲ. ನೌಕೆಯಂತೆ ಸಂಸಾರ ಸಾಗರ ದಾಟಿಸುವವರು ಇವರೇ ಎಲ್ಲ. ಹೊರಗಣ್ಣು ಸೂರ್ಯ, ಒಳಗಣ್ಣು ಸಜ್ಜನರು. ಇಂಥ ಸಜ್ಜನರ ಸಂಘದಿಂದ ಹರಿಯ ಜ್ಞಾನ ಧ್ಯಾನ ಸಾಧನೆಗಳು ಕೈಗೂಡಿ ಲಿಂಗದೇಹ ಭಂಗಗೊಂಡು ಮುಕ್ತಿಯು ಲಭ್ಯವಾಗುತ್ತದೆ. ಜ್ಞಾನದಿಂದ ಮೋಕ್ಷ ಅನ್ನುವ ಶಾಸ್ತ್ರ ನಿರ್ಣಯವಿದ್ದಾಗ ಈ ಕರ್ಮಾಚರಣೆ ಬೋಧನೆ ಯಾಕೆ ಅನ್ನೋ ಪ್ರಶ್ನೆ ಬರಬಹುದು. ಮೋಕ್ಷ ಕಾರಣವೆನಿಸಿದ ಜ್ಞಾನವು ದೊರೆಯುವುದು ಗುರುವಿನಿಂದ. ಇಂತಹ ಗುರುಪದೇಶ ಉಳಿದು ಮೊಳೆತು ಬೆಳೆಯುವುದು ಅಂತಃಕರಣವು ಶುದ್ಧವಾದಾಗ. ಮನಸ್ಸು ಶುದ್ಧವಾಗಬೇಕು, ಸ್ವಚ್ಛವಾಗಬೇಕು. ಆಗಲೇ ಹೇಳಿದಂತೆಯೇ ಹೊಲದಲ್ಲಿ ಬಿತ್ತಿಗೆ ಆಗಬೇಕಾಗಿದ್ದರೆ ಅಲ್ಲಿ ಸ್ವಚ್ಛತೆ ಕಾರ್ಯ ಆಗಿರಬೇಕು. ಸ್ವಚ್ಛವಾದ ಹೊಲದಲ್ಲಿ ಗದ್ದೆಯಲ್ಲಿ ಬಿತ್ತನೆ ಕಾರ್ಯ. ಹಾಗೆ ಅಂತಃಕರಣ ಶುದ್ಧವಾಗುವುದು ವಿಹಿತ ಕರ್ಮಾಚರಣೆಯಿಂದ.
ಶುದ್ಧ ನೀರಿನಿಂದ ಆರೋಗ್ಯ ಪ್ರಾಪ್ತಿ ಆಗುವಂತೆ ಶುದ್ಧ ಕರ್ಮಾಚರಣೆಯಿಂದ ಅಂತಃಕರಣ ಶುದ್ಧಿ, ಆಮೇಲೆ ಜ್ಞಾನ ಪ್ರಾಪ್ತಿ, ಅದರ ಮೂಲಕ ಮೋಕ್ಷ ಪ್ರಾಪ್ತಿ. ನಿಷಿದ್ಧ ಕರ್ಮಾಚರಣೆ ಅಥವಾ ತಪ್ಪಾದ ಕರ್ಮಾಚರಣೆಯಿಂದ ಫಲ ದೊರೆಯುವುದಿಲ್ಲ. ಮಾತ್ರವಲ್ಲ, ಅದು ಪಾಪ ಕಾರಣವೆನಿಸಿ ದುಃಖ ಪ್ರಾಪ್ತಿಯಾಗುತ್ತದೆ. ನಂಬಿಕೆ ಹಾಗೂ ತಿಳುವಳಿಕೆಗಳಿಂದ ನಡೆಸಿದ ಕರ್ಮಾಚರಣೆ ಫಲಪ್ರದ ಎಂದು ಮಧ್ವರು ಹೇಳಿರುವುದು ಈ ಕಾರಣಕ್ಕಾಗಿ. ಯಾವುದೇ ಕಾರ್ಯವನ್ನು ಮಾಡುವಾಗ ಶ್ರದ್ಧೆಯ ವಿದ್ಯೆಯ ಯದೇವ ಶ್ರದ್ಧೆಯ ಕರೋತಿ ವಿದ್ಯೆಯ ಕರೋತಿ ತದೇವ ಬಲವತ್ತರಂ ಭವತಿ, ಆಚಾರ್ಯ ಮಧ್ವರ ಮಾತು. ಯಾವುದೇ ಕಾರ್ಯವನ್ನು ಮಾಡುವಾಗ ನಂಬಿಕೆ ತಿಳುವಳಿಕೆ ಎರಡನ್ನು ಸೇರಿಸಿಕೊಂಡು ಮಾಡಬೇಕು. ಬರೀ ನಂಬಿಕೆ ಇತ್ತು, ತಿಳುವಳಿಕೆ ಇಲ್ಲ, ಯಾಕೆ ಏನು ಅಂತ, ಅದು ಮೂಢನಂಬಿಕೆ ಆಗ್ತದೆ, ಅದಕ್ಕೂ ಅರ್ಥ ಇಲ್ಲ. ಬರೀ ತಿಳುವಳಿಕೆ ಇತ್ತು, ಅದು ವಿಚಾರವಂತಿಕೆ ಆಗ್ತದೆ, ಅದಕ್ಕೂ ಅರ್ಥ ಇಲ್ಲ. ಎರಡೂ ಬೆಸೆಯಬೇಕು. ಆಗ ಮಾಡತಕ್ಕಂಥ ಕರ್ಮಾಚರಣೆ ಫಲಪ್ರದ. ಶ್ರೇಯಸ್ಸಾಧನ ಪೂಜಾ ವಿಧಾನ, ಹರಿಪೂಜಾ ವಿಧಾನ ಯಾವುದು? ಪಂಚರಾತ್ರಾಗಮೋಕ್ತ ಪೂಜಾ ವಿಧಾನ ಅತ್ಯುತ್ತಮವಾಗಿದೆ. ಇದರ ವಿಶೇಷತೆ ಏನು? ಹರಿಯು ಪ್ರಾರಂಭದಲ್ಲಿ ಬ್ರಹ್ಮನಿಗೆ ಉಪದೇಶ ಕೊಟ್ಟದ್ದೇ ಈ ಪಂಚರಾತ್ರ ಆಗಮೋಕ್ತ ಪೂಜಾ ವಿಧಾನ. ಅದರ ನಂತರ ಬ್ರಹ್ಮದೇವ ಭೃಗು ಮುಂತಾದ ಪುತ್ರರಿಗೆ ಉಪದೇಶ ಕೊಟ್ಟಿದ್ದಾನೆ. ಆಮೇಲೆ ಶಿವನು ಪಾರ್ವತಿಗೆ ಇದನ್ನು ಉಪದೇಶಿಸಿದ್ದಾನೆ. ವೇದವ್ಯಾಸರು, ಬೃಹಸ್ಪತ್ಯಾಚಾರ್ಯರು, ನಾರದರು ಎಲ್ಲರೂ ಕೂಡ ಇದೇ ಶ್ರೇಯಸ್ಸಾಧನ ಮಾರ್ಗ, ಫಾಲೋ ದಿಸ್ ಅಂತ ಪ್ರಚಾರ ಮಾಡಿರತಕ್ಕಂಥದ್ದು ಇದೆ. ಅಂತೆಯೇ ಇದು ಎಲ್ಲ ವರ್ಣಾಶ್ರಮದವರಿಗೆ ವಿಹಿತ ಪರಮಹಿತ. ಇಂತಹ ಹರಿ ಆರಾಧನೆ ಎಷ್ಟು ಬಗೆಯಾಗಿದೆ? 3 ಪ್ರಕಾರವಾಗಿದೆ. ಅವು ಯಾವುವು? ವೇದೋಕ್ತ ಯಾಗಾದಿ ಕಾರ್ಯಗಳು, ವೇದ ಪಂಚರಾತ್ರೋಕ್ತ ಹರಿಪೂಜಾ ವಿಧಿವಿಧಾನಗಳು, ಮೂರನೇದು ಪಂಚರಾತ್ರೋಕ್ತ ಹರಿನಾಮ ಸಂಕೀರ್ತನೆ ಪ್ರಕಾರ. ಹೀಗೆ ಹರಿಪೂಜೆ 3 ಪ್ರಕಾರದಲ್ಲಿದೆ ಅಂತ ನೋಡಬಹುದಾಗಿದೆ. ಶ್ರೀಕೃಷ್ಣಾರ್ಪಣಮಸ್ತು.